ಸೊ ವೆಲ್ಕಮ್ ಬ್ಯಾಕ್ ಟು ಸೈಕಲ್ ಸ್ಟೋರೀಸ್. ಎಲ್ಲ ಜಿ ವಾಸಸ್ ಮುಂಬೈ ಇಂಡಿಯನ್ಸ್ ಫಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಎಂಥ ಮ್ಯಾಚ್ ಗುರು, ಎಂಥ ಮ್ಯಾಚ್ ಇವತ್ತು ಬಾಯ್ ಬಡ್ಕೊಂಡಿದ್ದೇವೆ. ಎಲ್ಲ ಒಂದು ಸೈಡ್ ಮ್ಯಾಚ್ಗಳೇ ಆಗ್ತಿದ್ದಾವೆ. ಮಜಾ ಬರುವಂಥ ಮ್ಯಾಚ್ಗಳೇ ಆಗ್ತಿಲ್ಲ, ಕಡೆ ಅಂತದವ್ರಿಗೆ ಹೋಗೋವಂಥ ಮ್ಯಾಚ್ಗಳೇ ಆಗ್ತಾಯಿಲ್ಲ ಅಂತ ಇವತ್ತು ಆಯಿತು ನೋಡಿ. ಒಳ್ಳೆ ಮಜಾ ಬರುವಂಥ ಮ್ಯಾಚ್ ಇವತ್ತು. ಪ್ರೊಡಿಕ್ಷನ್ ಮೇಲೆ ಹೆಮ್ಮೆ ಆಗ್ತಿದ್ರೆ ನನಗೆ. ಅಪ್ಪ ಸದ್ಯಕ್ಕೆ ಹ್ಯಾಟ್ರಿಕ್ ಪ್ರೊಡಿಕ್ಷನ್ ಉಣಿಸ್ಕೊಂಡು ಹೋಗಲಿಲ್ಲ. ಇವತ್ತು ಮತ್ತೆ ಪ್ರಿಡಿಕ್ಷನ್ ಸ್ಟಿಕ್ಕಿ ವಾಪಸ್ಸು ರಿಟರ್ನ್ ಆಗಿರೋದು ಖುಷಿಯಾಗಿದೆ. LIC ಗೆಲ್ಲುತ್ತೆ ಅಂತ ಹೇಳಿದೆ, LIC ಗೆದ್ದಿದೆ. ಹೌದು, LIC ಲಾಸ್ಟ್ ಮ್ಯಾಚ್ನ ಸೋತ್ಬಿಟ್ಟು ಬರ್ತಾಯಿತ್ತು, ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮ್ಯಾಚ್ನ ಗೆದ್ಬಿಟ್ಟು ಬರ್ತಿತ್ತು. ನಾನಿವತ್ತು ಸ್ಟ್ಯಾಟ್ಸ್ ಪ್ರಕಾರ ಹೋಗ್ತೀನಿ ಅಂತ ಹೇಳಿದ್ದೆ. ಸ್ಟ್ಯಾಟ್ಸ್ ಇವತ್ತು ವರ್ಕೌಟ್ ಆಗಿದೆ. ಸ್ಟ್ಯಾಟ್ಸ್ನ ಅಗೇನ್ಸ್ಟ್ ಹೋಗ್ತಾ ಇದೆ, ಸ್ಟ್ಯಾಟ್ಸ್ ಪರವಾಗಿ ಹೋಗಿದ್ದು ಕೈ ಹಿಡಿದಿದೆ ಮಗ. LIC ಎಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು ಇವತ್ತು. ಫಸ್ಟ್ ಟೈಮು LIC ಅವರ ಹೋಮ್ ಎಕನಾ ಸ್ಟೇಡಿಯಮಲ್ಲಿ 200+ ಹೊಡೆದಿದ್ದಾರೆ. 2-3 ವರ್ಷ ಅಲ್ಲಿ ಆಡಿದ್ದಾರೆ, ಒಂದ್ಸಲಿನೂ ಕೂಡ ಹೊಡೆದಿಲ್ಲ 200+. ಫಾರ್ ದ ವೆರಿ ಫಸ್ಟ್ ಟೈಮ್ ಹೊಡೆದಿದ್ದಾರೆ. ಈ ಮ್ಯಾಚ್ ಸೋದೋಗ್ಬಿಟ್ಟಿತ್ತು ಅಂತಂದರೆ ಅವ್ರಿಗೆ 3 ಕಾಸಿಗೆ ಮಾನ ಮರ್ಯಾದೆ ಇಲ್ದಂಗೆ ಆಗೋಗ್ಬಿಟ್ಟಿರೋದು. ಯಾಕೆಂತಂದರೆ ಅಂಥ ಒಳ್ಳೆ ಬ್ಯಾಟಿಂಗ್ ಆಡೋದು LIC ಇವತ್ತು. ಟಾಸ್ ಗೆದ್ದರು ಮುಂಬೈ ಇಂಡಿಯನ್ಸ್. ಇಲ್ಲ ಅಮ್ಮ, ನಾವು ಬ್ಯಾಟಿಂಗ್ ಆಡಲ್ಲ, ಬೌಲಿಂಗ್ ಮಾಡ್ತೀವಿ ಅಂತ ಬಂದವರು. ಆ್ಯಕ್ಚುಲಿ ಫಸ್ಟ್ ಬ್ಯಾಟಿಂಗ್ ಆಡಿತ್ತು ಅಂದರೆ ಬೆಟರ್ ಆಗಿತ್ತು, ಯಾಕಂದರೆ ಸ್ಟ್ಯಾಟ್ಸು ಕೂಡ ಅದೇ ಥರ ಹೇಳ್ತು. ಫಸ್ಟ್ ಬ್ಯಾಟಿಂಗ್ ಆಡೋರೇ ಸುಮಾರು ಮ್ಯಾಚ್ನ ಗೆದ್ದಿರೋದಿಲ್ಲ, ಮೆಜಾರಿಟಿ ಆಫ್ ದ ಮ್ಯಾಚ್ನ ಅಂತ. ಸೊ ನಮಗೇನಿಲ್ಲ, ನಾವು ಬ್ಯಾಟಿಂಗ್ ಆಡ್ತೀವಿ ಅಂತ ಬಂದರು. LIC ಅವರು ಓಪನರ್ಸ್ ಇಬ್ಬರು ಕೂಡ ಕ್ಲಾಸ್ ತೋರಿಸ್ಬಿಟ್ಟು 50ನ ಹೊಡೆದಿದ್ದು. ಏನು ಗುರು ಡಾಮಿನೇಷನು ಮಿಚೆಲ್ ಮಾರ್ಷ್ ತೋರಿಸಿದ್ದು. ಪೋಪ್ಳಲ್ಲಿ 60 ರನ್ ಹೊಡೆದ್ಬಿಟ್ಟಿದ್ದಾರೆ ಮಿಚೆಲ್ ಮಾರ್ಷ್. ಈ ಕಡೆಯಿಂದ ಆಡನ್ ಮಾರ್ಕ್ರಮ್ ಸುಮ್ಮನೆ ನೋಡ್ಕೊಂಡು ಆ್ಯಂಕರ್ ರೋಲು, ಬಾಲ್ ಮೇಲೆ ಕೆಳಗೆ ಹೋಗ್ತಿರೋದು ನೋಡ್ಕೊಂಡು ನಿಂತ್ಕೊಂಡಿದ್ರೆ ಅಷ್ಟೇ. ಹಾಕೊಂಡು ರುಬ್ಬಾಡ್ಬಿಟ್ಟಿದ್ರೆ ಪೋಪ್ಳಲ್ಲೇ. 60+ ರನ್ಸ್ ಬಂದಿತ್ತು. ಇನ್ಫ್ಯಾಕ್ಟ್ 67 ರನ್ ಬಂದಿತ್ತು, 68 ರನ್ ಬಂದಿತ್ತು ಪೋಪ್ಳಲ್ಲಿ. ಅದ್ರಲ್ಲಿ 60 ರನ್ನು ಇವ್ರದೇನೆ. 60 ರನ್ ಮಿಚೆಲ್ ಮಾರ್ಷ್ದು. ಲೆಕ್ಕ ಹಾಕೊಳ್ಳಿ, ಪೋಪ್ಳಲ್ಲಿ ಸಿಂಗಲ್ ಆ್ಯಂಡ್ ಡಾಮಿನೇಷನ್ ಮಾಡೋದಲ್ಲಿ ಮಿಚೆಲ್ ಮಾರ್ಷು. ಅವ್ರು ಔಟ್ ಆಗ್ತಾ ಇದ್ದಂಗೆ ನಾನು ವಿಘ್ನೇಶ್ ಅವ್ರಿಗೆ ಔಟ್ ಆದರು. ಕಾಟನ್ ಬೋಲ್ಡು ಸಖತ್ ಕ್ಯಾಚು, ಡೌನ್ ಬಂದಂಥ ಕ್ಯಾಚ್ ಸಖತ್ತಾಗಿ ತಾಕೊಂಡ್ರು. ಸೊ ಔಟ್ ಆಗ್ತಾ ಇದ್ದಂಗೆ ಮಿಚೆಲ್ ಮಾರ್ಷ್ ಔಟ್ ಆಗ್ತಿದ್ದಂಗೆ ಈ ಕಡೆಯಿಂದ ಆಡನ್ ಮಾರ್ಕ್ರಮ್ ಅವರು ಸ್ಟಾರ್ಟ್ ಮಾಡ್ಕೊಂಡ್ರು. ಅವ್ರು ಸ್ಟಾರ್ಟ್ ಮಾಡ್ಕೊಳ್ಳೋದು ಇರಲಿ ಗುರು. ರಿಷಬ್ ಪಂತ್ ಏನು ಆಡ್ತಾ ಇರೋದು. ರಿಷಬ್ ಪಂತು ಅವನ ಅಜ್ಜಿ ಯಪ್ಪ, ಇಂಥ ಅಷ್ಟು ಪರ್ಫಾರ್ಮೆನ್ಸ್ನ ಕೊಡಬೇಕಾ ನೋಡಿ. ಇವತ್ತು ಆಸೆ ಕ್ಯಾಪ್ಟನಿಗೆ ಗೆದ್ದಿದ್ರೆ ಅದು ಓಕೆ, ಬಟ್ 2 ರನ್ನು, ಎಷ್ಟು ಮ್ಯಾಚ್ 2 ರನ್ ಹೊಡೆದಿರೋದು, ಒಂದು ಡಕ್ಔಟು. 2 ಮ್ಯಾಚು 2 ರನ್ನು, ಒಂದು ಮ್ಯಾಚು 2 ರನ್ 3 ರನ್ ಗೊತ್ತಿಲ್ಲ. ಸೊ ಒಟ್ನಲ್ಲಿ ಸಿಂಗಲ್ ಡಿಜಿಟಲ್ಲೇ ಆಡಿರುವಂಥ ಎಲ್ಲ ಮ್ಯಾಚ್ಗಳನ್ನು ಕೂಡ ಔಟ್ ಆಗಿರುವಂಥದ್ದು. ಸೊ ಲಿಟ್ರಲಿ ಅವ್ರಿಗೆ ಕೊಟ್ಟಿರುವಂಥ 27 ಕೋಟಿಗೆ 27 ರೂಪಾಯಿನೂ ಕೂಡ ವರ್ತಾಗುವಂಥ ಪರ್ಫಾರ್ಮೆನ್ಸ್ನ ಅವರು ಕೊಡ್ತಾ ಇಲ್ಲ. ಆ್ಯಸ್ ಎ ಕ್ಯಾಪ್ಟನ್ ಇವತ್ತು ಗೆದ್ದಿರ್ಬೋದು, ಬಟ್ ವರ್ಸ್ಟಾಗಿ ಆಡಿದ್ರೆ. ನಿಖಿಲಸ್ ಪೂರನು ಅನ್ಫಾರ್ಚುನೇಟಾಗಿ ಔಟಾರು. ಹಿಂದೆ ಹೊಡೆಯೋದಕ್ಕೆ ಹೋಗ್ಬಿಟ್ಟು ಹೆಡ್ಜ್ ಹಾಕ್ಕೊಂಡು ಹಿಂದೆ ಕ್ಯಾಚ್ ಇಟ್ಕೊಂಡು ಔಟಾರು. ಏನೆಲ್ಲ ಮ್ಯಾಚು ನಾನೇ ಆಡಬೇಕಾ, ನೀವು ಆಡಿ ಸ್ವಲ್ಪ ಅಂತ ಔಟಾಗಿ ಹೋದಂಗಿತ್ತು ಅಷ್ಟೇ ನಿಖಿಲಸ್ ಪೂರನ್. ಇವತ್ತು ಹಾರ್ದಿಕ್ ಪಾಂಡ್ಯಾಗೆ 5 ಕ್ರೂಷಿಯಲ್ ವಿಕೆಟ್ಸು ಬಿದ್ದಿರೋದು ಮಗ. 5 ವಿಕೆಟ್. ಲಾಸ್ಟ್ ಓವರಲ್ಲಿ 2 ವಿಕೆಟ್ ಬಿತ್ತು. ಅವ್ರು ಇನ್ನೇನು ಹೊಡೆಯೋಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದು. ಆವೇಶ್ ಖಾನ್, ಆಕಾಶ್ ದೀಪ ಅವ್ರು ಔಟ್ ಆದ್ರು ಅಂತ ಕಾಣಿಸುತ್ತೆ ಡೇವಿಡ್ ಮಿಲ್ಲರ್ ಜೊತೆಗೆ. ಸೊ ಲಾಸ್ಟ್ವರೆಗೂ ನಿಂತ್ಕೊಂಡು ಆಡಿದ್ದು ಆಯುಷ್ ಬದೋನಿ ಜೊತೆಗೆ ಡೇವಿಡ್ ಮಿಲ್ಲರ್ ಲಾಸ್ಟ್ ಓವರ್ಗೂ ಕೂಡ ಇದ್ದರು. ಸೊ ಆಯುಷ್ ಬದೋನಿ ಅವರ 30 ರನ್ ಕಾಂಟ್ರಿಬ್ಯೂಷನ್ ಇದೆ, ಜೊತೆಗೆ ಡೇವಿಡ್ ಮಿಲ್ಲರ್ ಅವರ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ನು ಡೆತ್ತಲ್ಲಿ ಬಂದಂಥದ್ದು. ಅವೆರಡನ್ನೂ ಕೂಡ ಮೆಚ್ಕೊಳ್ಳೇಬೇಕು. ಇಲ್ಲಿ ಓಪನರ್ಸ್ ಇಬ್ಬರು ಮಾತ್ರ ಆಡಿದ್ದಾರೆ ಅಂತಲ್ಲ, ಅವರಿಬ್ಬರು ಕೂಡ ಕಡೆಯಾಗಿನೇ ಪರ್ಫಾರ್ಮ್ ಮಾಡಿದರೆ. ಸೊ ಈ 4 ಜನದ ಮೈನ್ ಕಾಂಟ್ರಿಬ್ಯೂಷನಿಂದ ಆಡನ್ ಮಾರ್ಕ್ರಮ್ಮು, ಮಿಚೆಲ್ ಮಾರ್ಷ್, ಆಯುಷ್ ಬದೋನಿ ಜೊತೆಗೆ ಡೇವಿಡ್ ಮಿಲ್ಲರ್, ಈ 4 ಜನದ ಮೈನ್ ಕಾಂಟ್ರಿಬ್ಯೂಷನಿಂದ LIC 203 ತಲುಪ್ತಾ ಇದ್ದಂಗೆ ಏನೋ ಒಂದು ಕಾನ್ಫಿಡೆನ್ಸು, ಒಂದು ಗಟ್ ಫೀಲಿಂಗು ಅವ್ರಿಗೂ. ಎಲ್ಲ ಹೋಗರು ಈ ಮ್ಯಾಚ್ನ ಗೆದ್ಬಿಡ್ಬೋದು ಆರಾಮಾಗಿ. ಯಾಕಂದರೆ ಇಲ್ಲಿ 200 ಚೇಸ್ ಡೌನು ಆಗಿರೋದು ಇತಿಹಾಸನೇ ಇಲ್ಲ ಅನ್ನೋ ಥರ. ಯಾಕಂದರೆ 200 ಹೊಡೆದೇ ಇಲ್ಲ LIC ಅವರು. 200 ಚೇಸ್ ಡೌನ್ ಮಾಡೋದು ಅಂದರೆ ತಿಪ್ಪುಲಾಗ ಹೊಡೆದ್ರು ಆಗಲ್ಲ ಅನ್ನೋ ಥರ ಸೀನ್ ಇತ್ತು. ಬಟ್ ಇವತ್ತು ಆದರೂ ಆಗ್ಬಿಡ್ಬೋದು ನಾವು ಚೇಸ್ ಡೌನು ಅನ್ನೋ ಥರ ಫೀಲ್ನ ಕೊಟ್ಟಿದ್ದು ಮುಂಬೈ ಇಂಡಿಯನ್ಸ್ ಅವರು. ಇದನ್ನು ಚೇಸ್ ಡೌನ್ ಮಾಡೋದಕ್ಕಂತ ಬರ್ತಾರೆ ಮುಂಬೈ ಇಂಡಿಯನ್ಸ್ಗೆ. ಏನೋ ಬ್ಯಾಟಿಂಗ್ ನೋಟು ಚಿಂದಿ ಮಸ್ತು ಸೈಕೋ ಅಂತ ಹೇಳ್ತಾ ಇರ್ತೀವಿ. ಹೌದು, ಚಿಂದಿ ಮಸ್ತು ಸೈಕಿನ ಆನ್ ಪೇಪರ್ನ ನೋಡ್ತು ಅಂದರೆ ಇವತ್ತು ರೋಹಿತ್ ಶರ್ಮಾ ಅವರು ಬೇರೆ ಆಡಲಿಲ್ಲ. ಏನಕ್ಕೋ ಕಾರಣಾಂತರಗಳಿಂದ ಇಂಜುರಿ ಲೈಟಾಗಿ ನಿಗಲ್ಲಾಗಿದ್ದರಿಂದ ಅವರು ಈಚೆ ಕಡೆ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಏನಂತ ಮರಾಮ್ರಿ ಏನಾಗಿಲ್ವಂತೆ. ನೆಕ್ಸ್ಟ್ ಮ್ಯಾಚ್ ಹೋಪ್ಫುಲ್ಲಿ ರಿಕವರ್ ಆಗಬಹುದು ಅಂತ ಅನ್ಕೊತಾ ಇದ್ದೀವಿ. ಸೊ ರೋಹಿತ್ ಶರ್ಮಾ ಅವರು ಆಡಿಲ್ಲ ಅನ್ನೋದಕ್ಕೆ ಮ್ಯಾಚಸ್ ಓದಿದ್ದು ಅಂತ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗಳು ಹೇಳ್ಬೋದೇನೋ. ರೋಹಿತ್ ಶರ್ಮಾ ಇದನ್ನು ಡಿಮಿಲ್ ಏರಿಸ್ಬಿಟ್ಟವರು ಅಂತ. ಸೊ ಓಕೆ, ರೋಹಿತ್ ಶರ್ಮಾ ಬಗ್ಗೆ ಮಾತಾಡೋದು ಬೇಡ, ಈ ಮ್ಯಾಚು ಜಾಸ್ತಿ ಆಡಿರೋರ ಬಗ್ಗೆ ಮಾತ್ರ ಮಾತಾಡೋಣ. ವಿಲ್ ಜಾಕ್ಸ್ ಜೊತೆಗೆ ಓಪನ್ ಮಾಡಿದ್ರು. ರಿಯಾನ್ ರಿಕಾಲ್ಟನ್ನು ಇಬ್ಬರು ಓವರ್ಸೀಸ್ ಓಪನರ್ಸು ಓಪನ್ ಮಾಡಿದ್ರು. ಏನು ಓಪನ್ ಮಾಡೋದು, ಬದನೇಕಾಯಿ ಓಪನ್ ಮಾಡಿದ್ರು. ರಿಯಾನ್ ರಿಕಾಲ್ಟನ್ ಏನೋ ಪುಲಾಕಾಗಿ ಲಾಸ್ಟ್ ಮ್ಯಾಚ್ ಒಂದು ಮಾಡಿಬಿಟ್ಟಿದ್ರು ಅಷ್ಟೇ. ಏನೋ ಹಂಗೆ ಆಡಿದರು. ಸೊ ಅವರ ಹಳೇ ಪ್ಯಾಟರ್ನ್, ಹಳೇ ಚಾಡಿ ಏನಿತ್ತು ಅದು ಹಂಗೆ ಕಂಟಿನ್ಯೂ ಆಯಿತು ಅಷ್ಟೇ. ಬೇಗನೆ ಔಟ್ ಆಗಿದ್ರು ರಿಯಾನ್ ರಿಕಾಲ್ಟನ್. ಇಬ್ಬರು ಒಂದೇ ಥರ ಔಟ್ ಆದರು. ಇವ್ರು ಆ ಕಡೆ ಹೊಡೆದ್ರು ವಲ್ಲ, ಇನ್ನೇನಲ್ಲಿ ಸ್ಕ್ವಾಲಾಗಿ ರೀಜನಲ್ಲಿ ಔಟ್ ಆಗಿದ್ದು. ಇವ್ರು ಆ ಕಡೆ ಹೊಡೆದ್ರು, ಅವ್ರು ಈ ಕಡೆ ಹೊಡೆದ್ರು ಅಷ್ಟೇ. ಇಬ್ಬರು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅಲ್ವಾ. ಫಸ್ಟು ವಿಲ್ ಜಾಕ್ಸನ್ ಔಟ್ ಆದರು, ಈ ಕಡೆ ಹೊಡೆದ್ಬಿಟ್ಟು ಸಖತ್ ಕ್ಯಾಚ್ನ ಹಿಡ್ಕೊಂಡ್ರು. ಈ ಕಡೆ ಹೊಡೆದ್ಬಿಟ್ಟು ಅವ್ರು ಔಟ್ ಆದರು.
ಶಾರ್ದುಲ್ ಠಾಕೂರ್ಗೆ ಒಂದು ವಿಕೆಟು, ಆ ಕಡೆ ಆಕಾಶ್ ದೀಪಿಗೆ ಒಂದು ವಿಕೆಟು, ಆರಾಮಾಗಿ ಶಿಸ್ತಾಗಿ ತೊಗೊಂಡು ಕಳಿಸ್ತಾ ಇದ್ದಂಗೆ ಈ ಕಡೆಯಿಂದ ಸೂರ್ಯ ಕುಮಾರ್ ಯಾದವ್ ಜೊತೆಗೆ ತಿಲಕ್ ವರ್ಮಾ ನಮಂದೀರ್ ಎಂಥ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಪ್ಲೇಲಿ ಸಾಕರ್ ಡಾಮಿನೇಟ್ ಮಾಡೋರು. ಅವನ ಅಜ್ಜಿ ಏನು ತಿಳಿಸಿದ್ರು ಗುರು, ಶಾರ್ಟ್ ಸೆಲೆಕ್ಷನ್ಗಳು, ಫೈನ್ ಲೆಗ್ ಮೇಲೆಲ್ಲ ಹೊಡಿತಾ ಇದ್ದಾರಲ್ಲ ಸಿಕ್ಸ್ಗಳನ್ನ. ಸೊ ಒಂಥರ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು ಪ್ಲೇಲಿ ಯಾರು ಅಂತಂದರೆ ಮುಂಬೈ ಇಂಡಿಯನ್ಸ್ ಪರವಾಗಿ ಇಟ್ಸ್ ನಮಂದೀರ್. ಸೊ ನಮಂದೀರ್ ಅವರ ಒಂದು ವಿಕೆಟು ಕ್ರೂಷಿಯಲ್ ವಿಕೆಟ್ ಆಗಿತ್ತು. ಸೊ ಆ ವಿಕೆಟ್ನ ಎತ್ತಿದ್ದು ದಿಗ್ವಿಶ್ ಅವರು. ಸೊ ಲಾಸ್ಟ್ ಮ್ಯಾಚ್ ಡಿಮೆರಿಟ್ ಪಾಯಿಂಟ್ ಹಾಕಿಸ್ಕೊಂಡ್ರೆ ಮರ್ತೋಗ್ಬಿಟ್ಟೈತೆ ಅಂತ ಕಾಣಿಸ್ತೈತೆ. ಯಾಕೋ ಈ ಮ್ಯಾಚನ್ನು ಕೂಡ ಅದೇ ಥರ ಒಂದು ಸ್ವಲ್ಪ ಲೈಟಾಗಿ ಅಷ್ಟರ ಮಟ್ಟಿಗೆ ಶಾರ್ಟೆಲ್ಲ ಟಚ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿಲ್ಲ. ಈ ಮ್ಯಾಚನ್ನು ಕೂಡ ಲೈಟಾಗಿ ಒಂಥರ ಏನೋ ಸೆಲೆಬ್ರೇಟ್ನ ಮಾಡಿದ್ರು, ವಿಚಿತ್ರವಾಗಿರೋಂಥ ಸೆಲೆಬ್ರೇಷನು. ಗೊತ್ತಿಲ್ಲ ಇದಕ್ಕೂ ಡಿಮೆರಿಟ್ ಪಾಯಿಂಟ್ ಏನಾದ್ರು ಹಾಕ್ತಾರೇನೋ ಅಂತ. ಬಟ್ ಲಾಸ್ಟ್ ಮ್ಯಾಚ್ ಡಿಮೆರಿಟ್ ಪಾಯಿಂಟ್ ಹಾಕಿಸ್ಕೊಂಡು ಕೂಡ ಫೈನ್ ಹಾಕಿಸ್ಕೊಂಡು ಕೂಡ ಈ ಮ್ಯಾಚ್ ಬಂದ್ಬಿಟ್ಟು ಈ ಥರ ಒಂದು ಸ್ವಲ್ಪ ಸೆಲೆಬ್ರೇಷನ್ ಲೈಟಾಗಾರು ಮಾಡೋದಿದೆಯಲ್ಲ, ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆ ವಿಕೆಟ್ ಏನೋ ಎತ್ತಿದ್ರು, ಯಾಕಂದರೆ ಕ್ರೂಷಿಯಲ್ ವಿಕೆಟ್ ಆಗಿದೆ, ಅದಕ್ಕಂತೂ ಕ್ರೆಡಿಟ್ ಕೊಡಬೇಕು. ಬಟ್ ಆ ಒಂದು ಸೆಲೆಬ್ರೇಷನ್ ಇದೆ ಸ್ವಲ್ಪ ಏನು ಗುರು ನಿಂದು ಬಾಳು ಏನಾರು ಒಂದು ಸ್ವಲ್ಪ ಸೆಲೆಬ್ರೇಟಾರು ಮಾಡಕ್ಕೆ ಬಿಡು ಅವ್ರು ವಿಕೆಟ್ ತೆಗೆದಿರೋದಕ್ಕೆ ಅಂತ ಹೇಳ್ತೀರಾ. ಹೌದು, ಇವತ್ತೇನು ಅಂತ ಅಗ್ರೆಸಿವ್ ಆಗೇನಿಲ್ಲ, ನಾರ್ಮಲ್ ಆಗಿತ್ತು. ಇದು ಓಕೆ, ಬಟ್ ಅವತ್ತು ಮಾಡಿದ್ದೇನಿದೆ ಅದು ನಾಟ್ ಓಕೆ. ಸೊ ಸೂರ್ಯ ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋದಕ್ಕೆ ನಿಂತ್ಕೊಂಡ್ರು ತಿಲಕ್ ವರ್ಮಾ. ತಿಲಕ್ ವರ್ಮಾ ಇವತ್ತು ಆಡಿದ್ರು ಏನೂ ಆಗ್ತಿಲ್ಲ ಪಾಪ ತಿಲಕ್ ವರ್ಮಾ ಕೈಲಿ. ಹೊಡಿತವ್ರೆ ಬಾಲ್ ಹೋಗ್ತಾಯಿಲ್ಲ, ನುಗ್ತಾ ಇಲ್ಲ. ಲಾಸ್ಟಿಗೆ ತಲೆ ಕೆಟ್ಟೋಗ್ಬಿಡ್ತು ತಿಲಕ್ ವರ್ಮಾಗೆ. ಶಾಹಬಾಜ್ ಅಹ್ಮದ್ ಹಿಡಿದಿದ್ದು ಎಂಥ ಆಲ್ಮೋಸ್ಟ್ ಎಷ್ಟು 18 ಓವರ್ ಅಂತ ಕಾಣಿಸ್ತು, 18-19 ಓವರು ಫೋರ್ವರ್ಡಿಗೆ ಅಂತ ಹೋಗಿದ್ರೆ ನಜಿ ಕವರ್ಸ್ ಸರಿಯಾಗಿ ರಮ್ಮನ ಕೊಟ್ಟಿರ್ತಾರೆ. ಶಾಹಬಾಜ್ ಅಹ್ಮದ್ ರಪ್ಪನಾಗಿ ಹಾಕೊಂಡು ಡೈವಿಂಗ್ ಬಾಯ್ಡ್ ಹಾಕ್ಬಿಟ್ಟು ಹಿಡಿತಾರೆ. ಸೊ ಆ ಬಾಲ್ನ ಹಿಡಿದಿದ್ದಂಗೆ ಕಾನ್ಫಿಡೆನ್ಸ್ ಅನ್ನೋದೇ ಸಿಕ್ಕಾಪಟ್ಟೆ ಕುಗ್ಗೋಗ್ಬಿಟ್ಟಿತ್ತು ತಿಲಕ್ ವರ್ಮಾಗೆ. ಇವತ್ತು ಸೈಕ್ ಆಗಿಬಿಟ್ಟಿದ್ರು. ಎಲ್ಗುರು ನಾನು ಬ್ಯಾಟರಾ ಅಥವಾ ಏನು ಆಡ್ತಿದ್ದೀನಿ, ನಾನು ಟೆಸ್ಟ್ ಮ್ಯಾಚ್ ಆಡ್ತಿದ್ದೀನ, ಏನು ಆಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಿಲ್ಲ, ನಾನು ಏನು ಆಡ್ತಿದ್ದೀನಿ ಹೇಳ್ರು ನನಗೆ. ತಲೆಗೆ ಪರ್ಚಕಂತ ಹೇಳ್ತಾರೆ ಹೋಗ್ಬಿಟ್ಟು ಇವತ್ತು. ಹೌದು, ಅದೇ ಥರನೇ ಆಗಿದೆ ಇವತ್ತು. ಸಿಕ್ಕಾಪಟ್ಟೆ ಹೋಗ್ಬಿಟ್ಟು ತಿಲಕ್ ವರ್ಮಾ ಅವರು. ಆಮೇಲೆ ಲಾಸ್ಟಿಗೆ ರಿಟೈರ್ಡ್ ಔಟು ಅಂದರೆ ಇದು ಒಂಥರ ಅವಮಾನ ಬ್ಯಾಟ್ರಿಗೆ. ರಿಟೈರ್ಡ್ ಔಟ್ ಆಗ್ತಾರೆ ಅಂತಂದರೆ ಹಾರ್ದಿಕ್ ಪಾಂಡ್ಯ ಇದ್ರು ಕ್ರೀಸಲ್ಲಿ, ಅವರೇ ಕಳಿಸಿದ್ರು ಹೋಗಿ ರಿಟೈರ್ಡ್ ಔಟ್ ಅಂತ. ಬಟ್ ನನಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಇದ್ರ ಬಗ್ಗೆ ಇವತ್ತು ಮಾತಾಡೋಲ್ಲ, ನಾಳೆ ಡೆಡಿಕೇಟೆಡಾಗಿ ಮಾತಾಡ್ತೀನಿ ರಿಟೈರ್ಡ್ ಔಟ್ ಬಗ್ಗೆ. ಸೊ ಹಾರ್ದಿಕ್ ಪಾಂಡ್ಯ ಅಲ್ಲಿ ಬರಬೇಕು ಅಂದರೆ ಸೂರ್ಯಕುಮಾರ್ ಯಾದವ್ ಅಲ್ಲಿ ಔಟ್ ಆಗಬೇಕಾಗಿತ್ತು. ಸೂರ್ಯ ಇತ್ತು ಅಂತ ಅಂದರೆ ಮ್ಯಾಚ್ನ ಗೆಲ್ಸಿರೋರು ಅಂತ ಕಾಣಿಸುತ್ತೆ. ಯಾಕಂದರೆ ಸೂರ್ಯ ಇರೋರ್ಗೂ ಏನು ಭಯ ಇರಲಿಲ್ಲ, ಆರಾಮಾಗಿ ಎತ್ಕೊಂಡು ಹೋಗ್ತಾರೆ ಮ್ಯಾಚ್ನ. ಸೂರ್ಯ ಇರೋರ್ಗೂ ಕಾನ್ಫಿಡೆನ್ಸ್ ಅನ್ನೋದು ಪಕ್ಕ ಇದ್ದೇ ಇರುತ್ತೆ ಅಂತ. ಸೂರ್ಯ ಅಜ್ಜಿ ಹೆಂಗೆ ಹೊಡೆಯೋಕೆ ಹೋಗಿದ್ದು ಗುರು, ಎಲ್ಲಿದೆ ಅದು ಬಾಲ್? ವೈಲ್ಡ್ ಲೈನಲ್ಲಿರೋಂಥ ಬಾಲ್ನ ಫೈನ್ ಲೆಗ್ ಮೇಲೆ ತಾಕಕ್ಕೆ ಹೋಗಿದ್ದಾರಲ್ಲ ಗುರು, ಕವರ್ ಮಾಡಿಕೊಂಡು. ಹೌದು, ಲಾಸ್ಟ್ ಓವರು, ಅದ್ರ ಹಿಂದಿನ ಓವರು ದಿಗ್ವಿಶ್ ಅವ್ರಿಗೆ 4ನ ಹೊಡೆದ್ರು. ಅದೇ ಥರ ಬಿಷ್ನಾಯಿಗೆ ಎಳ್ಕೊಂಡು 4ನ ಹೊಡೆದ್ರು. ಅದೇ ಥರ ಪೇಸರ್ಗೆ ಎಳ್ಕೊಂಡು ಎತ್ತಾಕಕ್ಕೆ ಎಷ್ಟು ವೈಲ್ಡ್ ಲೈನಲ್ಲಿ ಈ ಕಡೆ ಆಫ್ ಸ್ಟಂಪ್ ಲೈನಲ್ಲಿ ಇರುವಂಥದ್ದು ವೈಲ್ಡ್ ಲೈನ್ ಇರುವಂಥ ಬಾಲ್ನ ಎಳ್ಕೊಂಡು ಎತ್ತಾಕಕ್ಕೆ ಹೋಗಿದ್ರಲ್ಲ. ಕರೆಕ್ಟಾಗಿ ಟೈಮ್ ಆಗಲಿಲ್ಲ, ಕ್ಯಾಚ್ ಹಿಡ್ಕೊಂಡು ಔಟ್ ಆಗ್ತಾ ಇದ್ದಂಗೆ ಈ ಕಡೆ ಹಾರ್ದಿಕ್ ಪಾಂಡ್ಯ ಅವರು ಅವ್ನ ಅಜ್ಜಿ ನಡಿಯಮ್ಮ ಬತ್ತೀನಿ ಅಂತ ಬಂದರು ಜೋಶಲ್ಲಿ ತಿಲಕ್ ವರ್ಮಾ ಅವ್ರ ಜೊತೆ ಬ್ಯಾಟಿಂಗ್ ಆಡೋದಕ್ಕೆ ಅಂತ. ಈ ಕಡೆ ಪಾಪ ತಿಲಕ್ ವರ್ಮಾಗೆ ಸೈಕ್ ಆಗ್ತೈತೆ ಒಂದು ಎಂಡಲ್ಲಿ. ಈ ಕಡೆ ಹಾರ್ದಿಕ್ ಪಾಂಡ್ಯ ಬೇರೆ ಕ್ರೀಸಿಗೆ ಬಂದವ್ರೆ. ಈ ಕಡೆ ರನ್ ಬರ್ತಾಯಿಲ್ಲ ತಿಲಕ್ ವರ್ಮಾ ಬ್ಯಾಟಿಂದ. ಆ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಹಂಗೆ ನೋಡೋಕೆ ಬ್ಯಾಟಿಂಗ್ ಆಡಿದ್ರು ಇವತ್ತು, ಪರವಾಗಿಲ್ಲ. ಇನ್ನೇನು ಡೆತ್ತಲ್ಲಿ ಒಂದು 2 ಓವರ್ ಇದ್ದಾಗ ಬಂದರು. ಏನು ಬೌಲಿಂಗ್ ನಾವು ಮಾಡಿದ್ರು, ಡೆತ್ ಬೌಲಿಂಗ್ನ ಯಾಕೆ ಕೇಳ್ತೀರಾ ಮಗ? ಸಖತ್ ಬೌಲಿಂಗು, ಸಖತ್ ರೊಟೇಷನು. ರಿಷಬ್ ಪಂತ್ ಅವರ ಕ್ಯಾಪ್ಟನ್ಸಿನೂ ಕೂಡ ಇಲ್ಲಿ ಮೆಚ್ಕೋಬೇಕು. ಬರೀ ಬ್ಯಾಟಿಂಗ್ ಮಾತ್ರ ಆಡಿಲ್ಲ ಅವರು. ಅಲ್ಲವ್ರನ್ನ ಸ್ಪಿನ್ನರ್ನ ತೊಗೊಂಬರೋದಿದೆಯಲ್ಲ, 18 ಓವರು 19 ಓವರು 18 ಓವರ್ ಅಂತ ಕಾಣಿಸುತ್ತೆ. ಸ್ಪಿನ್ನರ್ನ ತೊಗೊಂಬಂದರು. ಅದೇ ಮೋಸ್ಟ್ ಎಕನಾಮಿಕಲ್ ಸ್ಪೆಲ್ ಮಾಡಿರು ಅಂತವ್ರು ಇವತ್ತು. ಆ್ಯಕ್ಷನ್ ಮಾಡ್ಕೊಂಡೆಲ್ಲ ವಿಕೆಟ್ ಎತ್ತಿದ್ರಲ್ಲ. ಸೊ ಅವರೇ ಇವತ್ತು ಎಷ್ಟು 21 ರನ್ನೋ 22 ರನ್ನೋ ಅಷ್ಟೇ ಕೊಟ್ಟಿರೋದು. ಏನು ಬೌಲಿಂಗ್ನ ಮಾಡಿದ್ದು ದಿಗ್ವಿಶ್ ಅವರು ಇವತ್ತು. ಆ ಓವರು ಜಸ್ಟ್ ಕೊಟ್ಟಿದ್ದು ಎಷ್ಟೋ ಒಂದು 9 ರನ್ನೋ ಕೊಟ್ಟಿರು ಅಂತ ಕಾಣಿಸುತ್ತೆ ಆ ಓವರು. ಒಬ್ಬ ಸ್ಪಿನ್ನರ್ ಬಂದ್ಬಿಟ್ಟು 18 ಓವರ್ ಬೌಲಿಂಗ್ ಮಾಡ್ಬಿಟ್ಟು 9 ರನ್ನ ಕೊಡ್ತಾರೆ ಅಂತಂದರೆ ಅದನ್ನು ಮೆಚ್ಕೊಳ್ಳೇಬೇಕು. 18 ಓವರು 19 ಓವರ್ ಆಗ್ತಾರೆ ಶಾರ್ದುಲ್ ಠಾಕೂರ್, ಜಸ್ಟ್ 7 ರನ್ನ ಕೊಡ್ತಾರೆ. ಇವತ್ತು 40 ರನ್ ಹೊಡಿಸ್ಕೊಂಡಿರ್ಬೋದು ಅವರು, ಬಟ್ 7 ರನ್ನ ಕೊಡ್ತಾರೆ. 19 ಓವರ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಓವರ್ ಅಂತ ಮಾತಾಡ್ತೀವಿ ನಾವು ಕ್ರಿಕೆಟಲ್ಲಿ. ಸೊ ಎಂಥ ಒಂದು ಸ್ಪೆಲ್ಲ ಮಾಡಿದ್ರು ಅಂತಂದರೆ 4 ಬರಲಿಲ್ಲ ಅಲ್ಲಿ, 4 ಬರಲಿಲ್ಲ. ಆ ಓವರಲ್ಲೇ ತೊಗೊಂಡಿದ್ದವರು. ಇನ್ನೇನು ಒಂದು ಬಾಲ್ ಮಿಕ್ಕಿತ್ತು, ಆವಾಗ ರಿಟೈರ್ಡ್ ಔಟ್ ತೊಗೊಂಡ್ಬಿಟ್ರು. ಇಲ್ಲ ಗುರು ಆಗಲ್ಲ ಅಂತ ಅಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯನ ಬಂದಿಲ್ಲರು ರಿಟೈರ್ಡ್ ಔಟ್ ಆಗೋರು. ತಿಲಕ್ ವರ್ಮಾನೇನೋ ಹೊಡೆಯೋಕೆ ಆಗ್ತಾಯಿಲ್ಲ, ಎಲ್ಲ ಒಂದೊಂದು ಬತ್ತೈತೆ. ಇನ್ಫ್ಯಾಕ್ಟ್ ಆ ಓವರ್ ರನ್ನೇ ಬಂದಿಲ್ಲ. ಇವರು ಕೂಡ ಏನು ಹಾರ್ದಿಕ್ ಪಾಂಡ್ಯನ ಹೊಡೆದಿರಲಿಲ್ಲ ಶಾರ್ದುಲ್ ಠಾಕೂರ್ ಅವರಿಗೆ, ಆದರೂ ಕೂಡ ರಿಟೈರ್ಡ್ ಔಟ್ ತೆಗೆತ್ತಾರೆ. ಸೊ ಇನ್ನೇನಲ್ಲಿ ಲಾಸ್ಟ್ ಓವರು ಬೇಕಾಗಿರುತ್ತೆ, 22 ರನ್ನು. ಫಸ್ಟ್ ಬಾಲನ್ನೇ 6 ಹೋಗುತ್ತೆ. ಅದಾದಮೇಲೆ ಏನೆಲ್ಲ ಬರೋದ್ರ 6 ಕೂಟನ ಮ್ಯಾಚ್ ಮುಗಿಸ್ತಾರೆ ಅನ್ನೋ ಥರ ಸೀನ್ ಇರುತ್ತೆ. ಅಲ್ಲ ಗುರು, ಇವ್ರು ಏನು ಹೇಳೋಣ ಸ್ಟ್ಯಾಂಡರ್ನ ತಗೊಂಡಿದ್ದಾರಲ್ಲ ಇವರು. ಸ್ಟ್ಯಾಂಡರ್ಗೆ ತಿಲಕ್ ವರ್ಮಾ ರಿಟೈರ್ಡ್ ಔಟು ಅಂತಂದರೆ ನಿಜವೂ ನಗು ಬರುತ್ತೆ. ಸೊ ಬಿಡಿ, ಏನೋ ಮಾಡ್ಕೊಂಡಿದ್ದಾರೆ. ಸೊ ನನ್ನ ಪ್ರಕಾರ ಅದು ಮಾಡೋಂಥ ಬಿಗ್ಗೆಸ್ಟ್ ಮಿಸ್ಟೇಕ್. ಯಾಕೆಂತಂದರೆ ತಿಲಕ್ ವರ್ಮಾಗೆ ರೋಷ ಗೀಷ ಎಲ್ಲ ಅನ್ನೋದು ಉಕ್ಕಿ ಹರಿತಾ ಇತ್ತಲ್ಲಿ. ಏನೋ ಮಾಡಬೇಕು ಅನ್ನೋದು ಬರ್ತಾ ಇತ್ತು ಹಂಗೇನೆ.
ಸೊ ಇವರು ಆ ಟೈಮಲ್ಲಿ ನನಗೇನೋ ರಾಂಗ್ ಮೂವ್ ಅಂತ ಅನ್ನಿಸ್ತು ಮಗ, ನಿಮಗೇನೋ ರೈಟ್ ಮೂವ್ ಅಂತ ಅನ್ನಿಸಿರ್ಬೋದು. ಅದೇ ಹೇಳಿದ್ನಲ್ಲ ಇದ್ರ ಬಗ್ಗೆ ಡೆಡಿಕೇಟೆಡಾಗಿ ನಾಳೆ ಹೇಳ್ತೀನಿ ಅಂತ. ಸೊ ಹಾರ್ದಿಕ್ ಪಾಂಡ್ಯ ಅವ್ರ ಕೈಲೂ ಆಗಲಿಲ್ಲ, ಸಖತ್ ಬೌಲಿಂಗ್ ಮಾಡಿದ್ದು ಆವೇಶ್ ಖಾನ್ ಅವರು ಲಾಸ್ಟ್ ಓವರಲ್ಲಿ. ಇನ್ನೇನು 12 ರನ್ನಿಂದ ಆರಾಮಾಗಿ ಸಲೀಸಾಗೆ ಮ್ಯಾಚ್ನ ತೇಲ್ಸ್ಕೊಂಡು ಗೆದ್ದರು ಅಷ್ಟೇ. ಇನ್ನೇನು ಎಲ್ಲ ಬಾಲು ಹೊಡಿಬೇಕಾಗಿತ್ತು ಸೀನಲ್ಲಿ. ಲಾಸ್ಟ್ ಓವರ್ ಆ ಥರ ಇದು 27 ರನ್ನು ಅಂತ ಅಂದರೆ ಫಸ್ಟ್ ಬಾಲ್ ಏನೋ ಬಂತು, ಆಮೇಲೆ ರೆಸ್ಟ್ರಿಕ್ಟ್ ಮಾಡೋದು ಚೆನ್ನಾಗೆ. ಮುಗೀತು ಮ್ಯಾಚು. ಮುಂಬೈ ಇಂಡಿಯನ್ಸ್ ಕತೆ ಗೋವಿಂದ. ಇವತ್ತು LSG ಅವ್ರಿಗೆ ಗೆದ್ದಿರೋದ್ರಿಂದ ನನಗೇನೋ ಖುಷಿ ಆಗ್ತಿದೆ. ಏನಕ್ಕೆ ಅಂತಂದರೆ ಪ್ರೊಡಿಕ್ಷನ್ಗೆ ಅಟ್ಲೀಸ್ಟ್ ವಾಪಸ್ ಬಂದಲ್ಲ. ಇಲ್ಲಾಂದರೆ ಆರ್ಯವರ್ಧನ್ ಜಿಂಗಲ್ ಹಾಕಲ್ಲ ಆರ್ಯವರ್ಧನ್ ಆಗೋಗ್ಬಿಡ್ತಾಯಿದ್ದೆ ನಾನು. ಎಲ್ಲ ಹಂಗೆ ಟ್ರೋಲ್ ಪೇಜಲ್ಲಿ ಹಾಕೊಂಡು ಟ್ರೋಲ್ ಮಾಡೋರು, ಏನು ಗುರು ಎಲ್ಲ ಸೋಲೋ ಮ್ಯಾಚ್ನ ಪ್ರಿಡಿಕ್ಷನ್ ಚೆನ್ನಾಗಿ ಕೊಡ್ತೀಯ ಅಂತ. ಸೊ ನೋಡಿ ಇವತ್ತು ಗೆದ್ದಿದ್ದಾರೆ LSG ಅವರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ನಿಸ್ತು? ಮುಂಬೈ ಇಂಡಿಯನ್ಸ್ ಚೇಸ್ ಡೌನ್ ಮಾಡೇ ಬಿಟ್ರು ಅನ್ನೋ ಅಂತ ಅಂತೂ ಕುಂದ್ಬಿಟ್ಟು ಸೋತಾಗ್ಬಿಟ್ರಲ್ಲ ಮ್ಯಾಚ್ನ. ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.